ನೋಡಿ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನ? ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ, ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಹಂಕದ ವಿಶ್ವ. ಅವ್ನು ಯಾರೋ ಹಾಕಿದ ನಮ್ ವಿಶ್ವನಾಥ್ ಬಗ್ಗೆ ಮಾತಾಡೋದು ಏನಲ್ಲೇ ಮಾತಾಡದೆ, ಏನೋ ಕಿತ್ಕೊಂತಿರಲ್ಲೇ. ಒಕ್ಕಲಿಗರದ ಇದು. ಕೆಂಪೇಗೌಡ ಇಸ್ ಅ ಗೌಡ. ಕೆಂಪೇಗೌಡ ಕಟ್ಟಿದ್ ಬೆಂಗಳೂರಲ್ಲಿ, ವಿಶ್ವನಾಥ ಯಲಹಂಕದಲ್ಲಿ ಮೇಲೆ ಆಫ್ಟರ್ ಆಲ್ ಎಂ ಎಲ್ ಎ ಆದ್ಮೇಲೆ ಏನಾದ? ಹಿಂದೆ ವಿಶ್ವನಾಥ ಚೋಳ್ನಾಕ್ನಲ್ಲಿ ಏನಿದ್ದ, ಈಗ ಏನಾದ? ಅಲ್ಲಿರೋ ಜನನ್ ಕೇಳಿದ್ರೆ ಹೇಳ್ತಾರೆ, ಅವನನ್ನ ಕೇಳಿದ್ರು ಹೇಳ್ತಾರೆ. ಏನಪ್ಪಾ ಉದ್ಧಾರ ಮಾಡೋನೆ ವಿಶ್ವ? ಹಿಂದುತ್ವ ಹೆಸರು ಹೇಳ್ಕೊಂಡು ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋನೆ, ಮಗನನ್ನ MP ಮಾಡಕ್ ಓಡಾಡ್ತಾನೆ. ಬೇರೆ ಪಕ್ಕದ ಮನೇನು ಒಬ್ಬನ್ P1 ಕೂಡ ಮಾಡಿಲ್ಲ. ರಿಯಲ್ ಎಸ್ಟೇಟ್ ಯಲಹಂಕ ಪೂರ್ತಿ ಒಳ್ಳೆ ಬೆಳವಣಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಂಧ್ರ ಅವರು ಬಂಡವಾಳ ಹಾಕಕ್ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆ. ಅವನು ಚೆನ್ನಾಗವನೆ. ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಾಡ್ಕೊಂಡು 4 ಟರ್ಮ್ MLA ಆಗವನೆ. ನೆಕ್ಸ್ಟ್ ಟರ್ಮ್ ನೋಡೋಣ. ನಾವು ಒಕ್ಕಲಿಗರು ಬದುಕಿದ್ದೀವಿ. ನಿನ್ನೆ ಯಲಹಂಕದ MLA ವಿಶ್ವ 200 ಕಾರ್ ತಗೊಂಡು ಕೊಲೆಗಾರರ ಪರವಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತಾನೆ. ಮೊದಲು ಯಲಹಂಕ MLAಗೆ SIT ಅವರು ನೋಟಿಸ್ ಇಶ್ಯೂ ಮಾಡಬೇಕು. ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ದಿಕ್ ತಪ್ಸಕ್ಕೆ 200 ಕಾರಲ್ಲಿ ಬರ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಪ್ರಶ್ನೆನಪ್ಪ ಅಂತಂದ್ರೆ, ವಿಶ್ವನಾಥ್ ಆಕ್ಚುಲಿ ಯಲಹಂಕ ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡರ ತಂದೆ 70 ವರ್ಷ ಆಡಳಿತ ಮಾಡಿದಂತ ಜಾಗಕ್ಕೆ ಇವ MLA ಆಗಿದ್ದಾನೆ. ಆಂಧ್ರ ನಂಟು ಜಾಸ್ತಿ, ಆಂಧ್ರದು ನಂಟು ಜಾಸ್ತಿ. 200 ಕಾರ್ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, 200 ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ಈ ಬಿಜೆಪಿ MLA ಹೋಯ್ತಾನಂತೆ. ನೋಡ್ರಪ್ಪ, ಇಂಥ ವ್ಯಕ್ತಿಗೆ ಓಟ್ ಹಾಕ್ತಿರಲ್ಲ. ಅಲ್ಲಿ ಸತ್ತಿರೋದು ವಿಶ್ವನಾಥ್, MLA ವಿಶ್ವನಾಥ್, MLA ವಿಶ್ವ. ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ವಾ? ಇನ್ನು ಹಿಂದೂ ಹೆಣ್ಮಕ್ಳಲ್ವೇನ್ರಯ್ಯ? 200 ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ನೀನ್ ಧರ್ಮಸ್ಥಳಕ್ಕೆ ಹೋಗ್ತೀಯಾ? ಮತ್ತೆ ಅಲ್ಲಿ SIT ಅವ್ರೇನ್ ಗೆಣಸ್ಕೀಳಕ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ? ವಿಶ್ವನಾಥ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ? ಅಲ್ಲ ಹುಚ್ಚಾನೆ. ಅವನ್ ಯಾರೋ ಬರೀತಾವನೆ, ನಂದನ್ ಶೈವ. ಲೇ ಶಿಷ್ಯ, ಲೇ ನೀವ್ ಏನೋ ಅನ್ಕೊಂಡಿದ್ದೀರಾ? ಏನೋ ವಿಶ್ವನ ಡಾನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಚೋಳ್ನಾಯಕನಹಳ್ಳಿನಲ್ಲಿ ರೆಡ್ಡಿ ಕುಟುಂಬ, ನಮ್ಮ ಕೆಂಪೇಗೌಡರ ಪಿತಾಶ್ರೀಯವರು 15ನೇ ಶತಮಾನದಲ್ಲಿ 70 ವರ್ಷಗಳ ಕಾಲ ಬಾಸ್ ಆಗಿದ್ದವರು ಯಲಹಂಕಕ್ಕೆ. ರೆಡ್ಡಿ ಜನಾಂಗದವನು ವಿಶ್ವ. ನೀವೇನ್ ಅನ್ಕೊಂಡಿದ್ದೀರಾ? ನಾವೆಲ್ಲ ಏನ್ ಗೆಣಸ್ಕೀಳಕ ಇರೋದು ಬೆಂಗಳೂರಲ್ಲಿ? ಅವ್ನ್ ರೌಡಿನ ಆಗ್ಲಿ, ರೌಡಿಗಳನ್ನ ಸಾಕ್ಲಿ, ಅದು ಬೇರೆ ವಿಷಯ. ನಿಮಗಿಂತ ಹೆಚ್ಚಾಗಿ ವಿಶ್ವನ್ ಬಗ್ಗೆ ನಮಗ್ ಗೊತ್ತೈತೆ. ಅರ್ಥ ಆಯ್ತಾ? ಹೌಸಿಂಗ್ ಹೌಸಿಂಗ್ ಸೊಸೈಟಿಲಿ ಗುಂಡಾರ್ಸ್ಕೊಳೋದಕ್ಕಿಂತ ನಮ್ಗೆ ಗೊತ್ತು. ನಾವು ರಿಯಲ್ ಎಸ್ಟೇಟ್ ಮಾಡಿ ಏನೋ ಆಂಧ್ರ ಅವ್ರನ್ನ ಕರ್ಕೊಂಬಂದಿಲ್ ಬೆಳ್ಸಕ್ ಹೋಗಿಲ್ಲ. ಬರೀ ಆಂಧ್ರ ಅವ್ರನ್ನೇ ಬೆಳ್ಸಿರೋದು ಇವನು ವಿಶ್ವ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಕ್ಕಲಿಗರಿಗೆ ಬುದ್ಧಿ ಇಲ್ಲ. ಕೆಂಪೇಗೌಡರಿರೋ ಜಾಗದಲ್ಲಿ ಇಂಥ ವ್ಯಕ್ತಿನ 4 ಟರ್ಮ್ MLA ಮಾಡ್ತಿರಲ್ರೋ. ಲೇ ಒಕ್ಕಲಿಗರ, ಎಲ್ಲೋಗಿದ್ದೀರಾ? ಕೆಂಪೇಗೌಡನ ವಂಶದವರ ಎಲ್ಲರೋ ಹೋಗಿದ್ದೀರಾ? ಚೇಂಜ್ ಮಾಡ್ರ. 2028ಕ್ಕೆ ಮಾಡ್ಸನೆ ಅವನ್ನ. ನೋಡು, ಈತನ್ಗೂ ಹೆಂಡತಿ ಮಕ್ಳವ್ರೆ ವಿಶ್ವನಾಥನ್ಗೆ. ಜಸ್ಟ್ ಬಿಕಾಸ್ ವೀರೇಂದ್ರ ಹೆಗಡೆಗೆ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರ್ ಮಾಡ್ಬಿಟ್ಟವ್ರೆ ಅಂತ 200 ವೆಹಿಕಲ್, ಅದು ಕರೆಕ್ಟ್ ಆಗಿ ನಂಬರ್ ಬೇರೆ ಹೇಳ್ತಾನೆ. 200 ವೆಹಿಕಲ್ ಎತ್ಕೊಂಡು ಹೋಗಪ್ಪ. 2028ಕ್ಕೆ ಇವನನ್ನು ಸೋಲಿಸ್ಬೇಕು. ಅಲ್ಲೇ ಎತ್ಕೊಂಡ್ಲಿ, ಧರ್ಮಸ್ಥಳದಾಗೆ ಎತ್ಕೊಂಡ್ಲಿ. ಎಲ್ಲ 200 ಗಾಡಿ ಎತ್ಕೊಂಡು ನೋಡ್ರಿ ಹೆಂಗಿದ್ದಾರೆ. ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳಂತ ಒಂದು ಕನ್ಸೆಂಟ್ ಕೂಡ ಇಲ್ಲ. ಅಂದ್ರೆ ಇಂಥ ವ್ಯಕ್ತಿಗಳ ಇವರು ಯಾವ ಮಟ್ಟಕ್ಕೆ ನೋಡಿ. ಇವರೇ ಮಿಸ್ಟರ್ ವಿಶ್ವನಾಥ್. ಆದ್ಮೇಲೆ ಬೀದಿನಲ್ಲಿ ಗುಂಡು ರೌಡಿಗಳು, ಆಂಧ್ರ ಅವ್ರು ಬಂದಿಲ್ ಪ್ರಾಪರ್ಟಿಗಳು ಮಾಡೋದು, ಈಯಪ್ಪ ಹೋಗಿ ಅಲ್ಲಿ ತಿರುಪತಿನಲ್ಲಿ ಡೈರೆಕ್ಟರ್ ಆಗೋದು, BDAಗೆ ಚೇರ್ಮನ್ ಆಗೋದು. ಆಹಾ, ಒಂದೆರಡಲ್ಲ ಬಿಡಿ ಅಪ್ಪಂದು, ಬೇಜಾನ್ ಇದೆ. A to Z ಇದೆ. ಆದ್ರೆ ಮಾತಾಡೋ ಸಮಯ ಬರ್ಲಿ, ಮಾತಾಡೋಣ ಅಂತ ನಾವು ಸುಮ್ನೆ ಇದ್ದೀವಿ. 20 ಏನೋ ಸ್ಕಾರ್ಪಿಯೋಗಳು, ಏನೋ ಜೋರಿ ಇವ್ರದು. ಜನ ಸೋಲ್ಸಿದ್ರೆ ಮನೇಲಿ ಆರಾಮಾಗಿ ಇರ್ಬೋದಾಗತ್ತೆ. ವಿಶ್ವನ್ ಸೋಲಿಸ್ರ. ಹಿಂದೂ ಹೆಣ್ಮಕ್ಳು ಸತ್ತಿರೋದ್ ಬಗ್ಗೆ ಗಮನನೇ ಇಲ್ಲ. ಕೊಲೆಗಾರರ ಜೈನರ ಪರವಾಗಿ, ಒಬ್ಬ ಜೈನರ ಕುಟುಂಬದ ಪರವಾಗಿ 200 ಗಾಡಿ ಎತ್ಕೊಂಡು ಹೋಯ್ತಾನಂತೆ.
ಒಂದ್ ಕೆಲಸ ಮಾಡ್ತೀವಿ ವಿಶ್ವ, 2028ಗೆ ಖಂಡಿತ ನಿಂಗೆ ಚಿಪ್ ಕೊಡ್ತಾರೆ. ಒಂದ್ಸತಿ ಸೋತ್ ಮೇಲೆ ಪರ್ಮನೆಂಟ್ ಆಗಿ ಧರ್ಮಸ್ಥಳದಲ್ಲೇ ಇದ್ಬಿಡು, ಆ 200 ಗಾಡಿನೂ ಮಡ್ಕೊಂಡು. ಏನ್ ಹೇಳೋಣ ಗುರು?